ನಾನು ಆರಂಭದಲ್ಲೇ ಹೇಳಿದೆ, ರೈತರ ಹೆಸರಲ್ಲಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ, ರೈತರಿಗೋಸ್ಕರ ನಮ್ಮ ಜೀವನೇ ಕೊಡ್ತೀವಿ ಅನ್ನೋ ರೀತಿ ಪೋಸ್ಗಳನ್ನ ಕೊಡ್ತೀರಿ. ನಾಚಿಕೆ ಆಗ್ಬೇಕು ನಿಮ್ಮ ಆ ಬಾಯಲ್ಲಿ ಅದ್ ಏನ್ ಇಟ್ಕೊಂಡು ಮಾತಾಡ್ತಿರೋ ಗೊತ್ತಿಲ್ಲ. ರೈತರ ಭಾವನೆಗಳ ಜೊತೆಗೆ ಅಧಿಕಾರಿಗಳ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ. ಖಾಸಗಿ ಲಾಭಿಗೆ ಮಣೆ ಹಾಕಿ ಅಧಿಕಾರಿಗಳಿಂದ ಮಹಾದ್ರೋಹ ಮಾಡಲಾಗ್ತಾ ಇದೆ. ಹಣಕ್ಕಾಗಿ ರೈತರನ್ನೇ ಒಕ್ಕಲೆಬ್ಬಿಸ್ತಾ ಇದ್ದಾರೆ ಈ ಅಧಿಕಾರಿಗಳು. ಇದೇ ಸರ್ವೆ ನಂಬರ್ನಲ್ಲಿ ಮತ್ತಷ್ಟು ಜಮೀನಿನಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರಾ? ಮತ್ತೆ 40 ಎಕರೆ ಜಾಗದಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡುವಂತ ಎಲ್ಲ ಯತ್ನಗಳು ನಡೀತಾ ಇದೆ. ಇದು ಪವರ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇರುವಂತಹ ಬಿಗ್ಗೆಸ್ಟ್ ಸುದ್ದಿ. ಸದ್ಯಕ್ಕಿರುವಂತಹ 55 ಎಕರೆ ಜೊತೆ ಮತ್ತೆ 40 ಎಕರೆ ಮೇಲೂ ಕಣ್ಣು ಹಾಕಿದ್ದಾರೆ. ಸ್ಥಳೀಯ ರೈತರ ಜಮೀನಿನ ಮೇಲೆ ಕಣ್ಣು ಹಾಕಿದ್ದಾರೆ ಅಧಿಕಾರಿಗಳು. ನಂಗೆ ಗೊತ್ತಿಲ್ಲ ಆ ಕಣ್ಣು ಏನಾಗ್ಬಿಡುತ್ತೋ ಅಂತ. ಯಾಕೆಂದ್ರೆ ರೈತರಿಗೆ ನೀವು ಹಿಂಸೆ ಕೊಡ್ತಾ ಇದ್ದೀರಿ, ರೈತರ ಭಾವನೆಗಳ ಜೊತೆ ಕಣ್ಣ ಮುಚ್ಚಲೆ ಆಡ್ತಾ ಇದ್ದೀರಿ, ಚೆಲ್ಲಾಟ ಆಡ್ತಾ ಇದ್ದೀರಿ. ಅವರ ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ. ಅನ್ನ ಬೆಳೆಯೋ ಭೂಮಿಯನ್ನ ನೀವು ಗಣಿಗಾರಿಕೆ ಮಾಡಬೇಕು ಅಂತ ಕೊಡ್ತಾ ಇದ್ದೀರಿ. ನೋಡಿ, ಅಲ್ಲಿ ಸರ್ವೆ ಮಾಡುವಾಗ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಸರ್ವೆ ಮಾಡಬೇಕಾದ್ರೆ ಅಫಿಷಿಯಲ್ಸು ರೈತರು ಅಲ್ಲಿ ಹೋರಾಟ ನಡೆಸ್ತಾ ಇರೋದು. ಇದು ಅಂದ್ರೆ ಆ ಭೂಮಿಯಲ್ಲಿ ಉಳುಮೆ ಮಾಡ್ಕೊಂಡಿದ್ರಲ್ಲ ಆ ರೈತರು ಹೋರಾಟ ನಡೆಸ್ತಾ ಇರುವಂತಹ ದೃಶ್ಯಗಳಿದು. ಉಳುಮೆ ಮಾಡೋ ಜಮೀನನ್ನ ವಶಪಡಿಸ್ಕೊಳ್ಳೋದಕ್ಕೆ ಇನ್ನಿಲ್ಲದ ಮಸಲತ್ತನ್ನ ನಡೆಸ್ತಾ ಇದ್ದಾರೆ. 300 ಅಡಿಗೂ ಹೆಚ್ಚು ಆಳ ಕೊರೆದು ಗಣಿಗಾರಿಕೆ ಮಾಡೋದಕ್ಕೆ ತಂತ್ರ ಮಾಡ್ತಾ ಇದ್ದಾರೆ. ಇದರಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು ಅನ್ನುವಂತ ಮಿನಿಮಮ್ ಕಾಮನ್ ಸೆನ್ಸ್ ಆದ್ರೂ ಆ ಡಿಸಿ ಜೊತೆಗೆ ಉಳಿದಂತ ಅಧಿಕಾರಿಗಳಿಗೂ ಇರಬೇಕಾಗಿತ್ತು. ಈಗಾಗಲೇ ಆಳ ಕೊರೆದಿರೋದ್ರಿಂದ ಆ ಪ್ರದೇಶದಲ್ಲಿ ಜನರಲ್ಲಿ ಆತಂಕ ಇದೆ. ಗಣಿಗಾರಿಕೆಯಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗಂಭೀರ ಪರಿಸ್ಥಿತಿಯನ್ನ ಜನ ಎದುರಿಸ್ತಾ ಇದ್ದಾರೆ. ಅಲ್ಲಿನ ಜಲಮೂಲಗಳಿಗೆ ಭಾರಿ ಆತಂಕ ಆಗಿದೆ. ಗಣಿಗಾರಿಕೆ ನಡೆಸೋ ಸಂದರ್ಭಗಳಲ್ಲಿ ಹಲವು ಮಂದಿ ಬಲಿಯಾಗಿದ್ದಾರೆ. ಬ್ಲಾಸ್ಟ್ ನಡೆಸೋ ಸಂದರ್ಭದಲ್ಲಿ ಸಮೀಪದ ಕಟ್ಟಡಗಳಿಗೆ ಹಾನಿಯಾಗಿದೆ. ಸ್ಥಳೀಯರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಇದೇ ಸರ್ವೆ ನಂಬರ್ಗೆ ಹೊಂದಿಕೊಂಡಂತೆ ವಸತಿ ಸಮುಚ್ಚಯ ಕೂಡ ಇದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿಂದ ಸಮುಚ್ಚಯಕ್ಕೆ ಅಂದ್ರೆ ಒಂದು ಏನ್ ಹೇಳ್ಬೋದು, ವಸತಿ ಸಮುಚ್ಚಯನ ಒಂದು ಅಪಾರ್ಟ್ಮೆಂಟ್ ತರೋದಕ್ಕೆ ಒಂದು ಕಮ್ಯುನಿಟಿ, ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. 27 ಎಕರೆ ಪ್ರದೇಶದಲ್ಲಿ ಸೈಟ್ಗಳ ನಿರ್ಮಾಣಕ್ಕಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಸಂಬಂಧ ಸಚಿವ ಸಂಪುಟದ ಉಪ ಸಮಿತಿ ಸಭೆಯಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ. 2023ರ ಸೆಪ್ಟೆಂಬರ್ 7ರಂದು ವಸತಿ ಯೋಜನೆ ಕೈಗೊಳ್ಳೋದಕ್ಕೆ ಅನುಮತಿ ಸಿಕ್ಕಿದೆ. ಈಗಾಗಲೇ ಈ ಸಂಬಂಧ ಕೆಲಸವನ್ನ ಕೂಡ ಕರ್ನಾಟಕ ಹೌಸಿಂಗ್ ಬೋರ್ಡ್ ಶುರು ಕೂಡ ಮಾಡಿದೆ. ಮತ್ತೆ ಯಾವ ರೀತಿ 300 ಅಡಿ ಆಳ ಕೊರೆದು ನೀವು ಗಣಿಗಾರಿಕೆ ಮಾಡಬೇಕು ಅಂತ ಇರೋರು ಅದಕ್ಕೆ ಅಂಟ್ಕೊಂಡಂತೆ ಇರುವಂತ 27 ಎಕರೆ ಪ್ರದೇಶದಲ್ಲಿ ಹೌಸಿಂಗ್ ಬೋರ್ಡ್ ಇಂದ ನೀವು ವಸತಿ ಸಮುಚ್ಚಯ ನಿರ್ಮಿಸಬೇಕು ಅಂತ ಅಂದ್ರೆ ಅದ್ರ ಮೇಲೆ ಎಫೆಕ್ಟ್ ಎಷ್ಟಾಗ್ಬೋದು, ಇನ್ನು ಯಾವ ರೀತಿ ಹೌಸಿಂಗ್ ಬೋರ್ಡ್ ಇಂದ ನೀವು ಏನ್ ಕಟ್ಕೊಡ್ತೀರಿ ನೀವು? ಇನ್ನೊಬ್ರು ರೈತರು ಮಾತನಾಡಿದ್ದಾರೆ, ಏನ್ ಮಾತನಾಡಿದ್ದಾರೆ ಕೇಳಿಸ್ಕೋಣ. ಗಣಿಗಾರಿಕೆಯಿಂದ ಹೇಳ್ಬೇಕಾದ್ರೆ ಸುಮಾರು ಸಮಸ್ಯೆಗಳಾಗ್ತವೆ. ಈ ಸಮಸ್ಯೆಗಳಂತೆ ನಾವು ಯಾರನ್ನು ಕೇಳೋ ಮಟ್ಟದಲ್ಲಿ ಇರಲ್ಲ. ಹಳ್ಳಿ ಜನ ಆಗಲಿ, ನಮ್ಮ ಅಕ್ಕಪಕ್ಕದ ಗ್ರಾಮದ ಜನರಾಗಲಿ ಯಾವುದೇ ವಿಚಾರ ಸಂಬಂಧ ನಾವು ಕೇಳೋ ಮಟ್ಟದಲ್ಲಿ ಇರಲ್ಲ. ಯಾಕಂದ್ರೆ ಇವರೆಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲ ಒಂದು ಲೀಸನ್ನು ಪಡೆದಿರ್ತಾರಂತ ಹೇಳ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆ ಲೀಸನ್ನು ಪಡೆದು ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಯಾವುದು ಕಾನೂನು ಪ್ರಕಾರ ಯಾವುದೂ ಇರೋದಿಲ್ಲ. ಎಲ್ಲ ಅಕಸ್ಮಾತ್ ಏನೇ ಗಣಿಗಾರಿಕೆಯಿಂದ ಅವ್ರಿಗೆ ಪರವಾನಗಿ ಕೊಟ್ಟಿದ್ರು ಸಹ ಕಂಡೀಷನ್ಸ್ ಅಪ್ಲೈ ಇದ್ದೇ ಇರ್ತದೆ. ಆ ಕಂಡೀಷನ್ಸ್ ಅನ್ನ ವೈಲೇಷನ್ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಸರ್, ಇವರು ಬ್ಲಾಸ್ಟಿಂಗ್ ಅಂತಿದೆಯಲ್ವಾ, ಬ್ಲಾಸ್ಟಿಂಗ್ ಅಲ್ಲಿ ಅವ್ರು ನಾನ್ ಬ್ಲಾಸ್ಟಿಂಗ್ ಝೋನ್ ಅಂತ ಕೆಲವು ಏರಿಯಾ ಎಲ್ಲ ಆಗಿದೆ, ಅರ್ಧ ಮೈನಿಂಗ್ ಇದೆ. ಆ ನಾನ್ ಬ್ಲಾಸ್ಟಿಂಗ್ ಝೋನ್ ಅರ್ಧ ಏರಿಯಾ ಇದ್ರು ಸಹ ಅವರೆಲ್ಲ ಬ್ಲಾಸ್ಟಿಂಗ್ಗೆ DGMS ಅಲ್ಲೇ ದುಡ್ಡು ಕೊಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು HE ಲೈನ್ ಅಂತಿದೆ, ಅದೆಲ್ಲ ನಾನ್ ಬ್ಲಾಸ್ಟಿಂಗ್ ಝೋನ್ ಅಂತ ಕನ್ಸಿಡರ್ ಆಗಿದೆ. ಆದ್ರೂ ಸಹ ಇವರೆಲ್ಲ ದುಡ್ಡು ಕೊಟ್ಕೊಂಡು ಅವರೆಲ್ಲ ಪೂರ್ತಿ ಬ್ಲಾಸ್ಟಿಂಗ್ ಏರಿಯಾ ಗುರ್ಸ್ಕೊಂಡು ಈಗ ಬ್ಲಾಸ್ಟಿಂಗ್ ಮಾಡ್ತಾರೆ. ಮತ್ತೆ ಡಿ ಗಾರ್ಡ್ ಅಂತ ಇದೆ ಬ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ, ಅವೆಲ್ಲ ಯೂಸ್ ಮಾಡ್ತಾರೆ ಸರ್. ಅವೆಲ್ಲ ಯೂಸ್ ಮಾಡಿ ಎಕ್ಸ್ಪ್ಲೋಸ್ ಮಾಡ್ತಾರೆ. ಈ ಕಡೆ ಎಲ್ಲ ಸುಮಾರು ಪಾಪ ಬಡವರು ಬೊಗ್ರಿ ಅಂತ ಏರಿಗಳು ಅಲ್ಲ, ಬಡವರು ಬೊಗ್ರಿ ಏರಿಯಾದಲ್ಲಿ ಹೆಂಗೆ ಬ್ಲಾಸ್ಟಿಂಗ್ ಮಾಡ್ಕೊತಾರೆ, ಎದ್ವತ್ತದ್ದು ಓಡಿಸ್ತಾರೆ. ಮತ್ತೆ ಗಾಡಿಗಳು 100 ಪ್ರತಿನಿತ್ಯ ಒಂದು 500-600 ಗಾಡಿ ಹೋಗ್ತಾರೆ ಸರ್. ಸುಮಾರು ಒಂದು 15 ವರ್ಷದಿಂದ ಗಣಿಗಾರಿಕೆ ಮಾಡ್ತಾರೆ ಸರ್. ಸುಮಾರು 15 ವರ್ಷದಿಂದ ಗಣಿಗಾರಿಕೆ ಮಾಡ್ತಾರೆ. ನಾವು ಸುಮಾರು ಒಂದು 5 ವರ್ಷದಿಂದ ಇದು ಸಂಬಂಧಪಟ್ಟಂಗೆ ಗಮನ ಹರಿಸಿದ್ದೀವಿ ನಾವು. ಅದಕ್ಕೆ ಮೊದಲೆಲ್ಲ ನಮ್ಮ ಅಕ್ಕಪಕ್ಕದ ಊರಿನವರು ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಗಮನ ಹರಿಸಿದ್ರು ಸಹ ಅಷ್ಟಕ್ಕಷ್ಟೇ. ಅವ್ರು ಹೇಳಿದಷ್ಟು ಅದ್ರ ಸಂಬಂಧಪಟ್ಟಂಗೆ ಏನು ಮಾಹಿತಿ. ಇದೇ ವಿಚಾರವಾಗಿ ಇನ್ನೊಂದಷ್ಟು ಡೀಟೇಲ್ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ವೆರಿ ಗುಡ್ ಈವ್ನಿಂಗ್ ಸರ್. ಪವರ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇರುವಂತಹ ಮತ್ತೊಂದು ಮೇಜರ್ ಸ್ಟೋರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರೈತರ ಹೆಸರಲ್ಲಿ ಸರ್ಕಾರಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ರೈತರಿಗೋಸ್ಕರ ನಮ್ಮ ಬದುಕನ್ನೇ ನಾವು ಕೊಡ್ತೀವಿ ಅನ್ನೋ ರೀತಿ ಪೋಸ್ಟ್ ಕೊಡ್ತಾರೆ, ಮಾತನಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಒಂದ್ ಕಡೆ ವಕ್ಫ್ ವಿವಾದ, ರೈತರ ಭೂಮಿಯನ್ನ ವಕ್ಫ್ ವಶಪಡಿಸ್ಕೊಳ್ತಾ ಇರೋ ವಿವಾದ ಈಗ ಎಷ್ಟು ಮಟ್ಟಕ್ಕೆ ದೊಡ್ಡದಾಗಿದೆ. ಅಂಥದ್ರಲ್ಲಿ ಇದೊಂದು ಸುದ್ದಿ ಪವರ್ ಟಿವಿಯ ಗಮನಕ್ಕೆ ಬರುತ್ತೆ. ರೈತರಿಗೆ ಸಾಗುವಳಿ ಮಾಡ್ಲಿಕ್ಕೆ ಅಂತ 40-50 ವರ್ಷಗಳ ಹಿಂದೆ ಕೊಟ್ಟಂತ ಭೂಮಿಯನ್ನ ವಶಪಡಿಸ್ಕೊಳ್ಳೋದಕ್ಕೆ ಮಸಲತ್ತು ನಡೆಸ್ತಾರೆ. ಅನ್ನ ಬೆಳೆಯೋ ಭೂಮಿಯನ್ನ ಗಣಿಗಾರಿಕೆ ಕೊಡ್ತಾರೆ. ಇದೇ ರೀತಿ ಆಗ್ತಾ ಹೋದ್ರೆ ನಾನು ಒಂದು ನೇರವಾಗಿ ಹೇಳ್ತೀನಿ ಸರ್, ಅನ್ನ ತಿನ್ನೋ ಬದಲು ಮಣ್ಣೋ ಕಲ್ಲೋ ತಿನ್ಕೊಂಡು ಬದುಕಬೇಕಾಗತ್ತೆ. ಪ್ರತಿ ಬಾರಿ
ರೈತರ ಭೂಮಿಗೆ ಕನ್ನ ಹಾಕೋದು, ರೈತರ ಭೂಮಿಯನ್ನೇ ವಶಪಡಿಸ್ಕೊಳ್ಳೋದಕ್ಕೆ ನೋಡೋದು, ರೈತರನ್ನೇ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡೋದು. ಅಂಡ್ ಅಲ್ಲಿನ DC ಶಿವಶಂಕರ್ ಅವರು ಇದ್ರ ಬಗ್ಗೆ ಸರ್ಕಾರಕ್ಕೆ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ ಸರ್. ಅವ್ರು ಎಜುಕೇಟೆಡ್ ಇದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಹೊಟ್ಟೆಗೆ ಅನ್ನ ತಿಂತಾ ಇದಾರೋ ಅಥವಾ ಇಲ್ಲಿ ಗಣಿಗಾರಿಕೆಯಿಂದ ಬರ್ತಾ ಇರುವಂತ ದುಡ್ಡು ತಿಂತಾ ಇದಾರೋ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಸರ್. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸಿಂಧೂರವರೇ, ಇಲ್ಲಿ ಹೇಳಬೇಕಾದ್ರೆ ಸಿದ್ದರಾಮಯ್ಯನವರ ಗವರ್ಮೆಂಟ್ ಬಂದು 1.5 ವರ್ಷ ಈ ಸರ್ಕಾರಕ್ಕೆ ಪೂರೈಸಿದೆ. ಅದರ ಮೇಲೆ ನಿನ್ನೆಷ್ಟೇ ನೋಡಿದ್ರಿ ನೀವು, ಹಾಸನದಲ್ಲಿ ಸಿದ್ದರಾಮಯ್ಯನವರ ಮಾಡಿದಂತಹ ಸ್ವಾಭಿಮಾನ ಸಮಾವೇಶ ಏನಿತ್ತು ಅದರಲ್ಲಿ ಅವರು ರೈತರ ಪರವಾಗಿ ಮಾತಾಡ್ತಾರೆ, ಅವರು ಕೊಟ್ಟ ಭಾಗ್ಯಗಳ ಬಗ್ಗೆ ಮಾತಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರ ಗವರ್ಮೆಂಟ್ ಅಲ್ಲಿ ಹಲವು ಹಗರಣಗಳ ಬಗ್ಗೆ ಇಡೀ ಭಾರತ ದೇಶದಲ್ಲೇ ಡಿಸ್ಕಷನ್ಗಳು ಆಗ್ತಾ ಇದ್ದಾವೆ. ಈ ಭಾಗ್ಯಗಳಿಂದಾಗಿ ಏನೇನಾಗಿದ್ದಾವೆ ಅಥವಾ ಈ ಮೂಢ ಹಗರಣ ಆಗಿರ್ಬೋದು, ಇನ್ನಿತರ ಹಗರಣಗಳಾಗಿರ್ಬೋದು, ಈಗಾಗಲೇ ಕೋರ್ಟ್ ಕಟಕಟೆಗಳಲ್ಲಿ ನಿಂತುಕೊಂಡಿದ್ದಾವೆ. ಈಗ ನೋಡಿ, ಈ ಒಂದು ಪ್ರದೇಶ ಏನಿದೆ, ದೇವನಹಳ್ಳಿಯ ತೈಲಗೆರೆ ಸರ್ವೆ ನಂಬರ್ 110ರ ಏನು ಈ ಪ್ರದೇಶ ಇದೆ, ಇದು ಆಲ್ಮೋಸ್ಟ್ ಬೆಂಗಳೂರು ಏರ್ಪೋರ್ಟ್ಗೆ ಸ್ವಲ್ಪ ಅಂತರದಲ್ಲಿ ಇರುವಂತಹ ಒಂದು 110 ಎಕರೆ 110 ಸರ್ವೆ ನಂಬರ್ ಗೋಮಾಳ. ಅಂದರೆ ಇದರಲ್ಲಿ ಇರುವುದು ಜಸ್ಟ್ 211 ಎಕರೆ ಭೂಮಿ. ಆದರೆ RTC ಅಲ್ಲಿ ನಿಮಗೆ ಈಗಾಗಲೇ ನೀವು ಗವರ್ಮೆಂಟ್ ಆಫ್ ಕರ್ನಾಟಕದ್ದು RTC ಏನಾದರೂ ವಿಡ್ರಾ ಮಾಡಿದ್ರೆ ಅದರಲ್ಲಿ ಆಲ್ರೆಡಿ ಈ ಜಾಗ 350 ಎಕರೆ RTC ಅಲ್ಲಿ ಇದನ್ನು ಆಲ್ರೆಡಿ ಗ್ರಾಂಟ್ ಮಾಡಿದಂಗೆ ನಮಗೆ ಗವರ್ಮೆಂಟ್ ತೋರಿಸ್ತಾ ಇದೆ. ಸಿ ಹಿಯರ್, ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಗವರ್ಮೆಂಟ್ ಬಂದಾಗ ಹಗರಣಗಳ ಸರಮಾಲೆಗಳು ಹೊರಬರುವ ಮೊದಲು ಕುಮಾರಸ್ವಾಮಿ ಅವರು ಒಂದು ವಿಧಾನಸಭೆಯಲ್ಲಿ ಒಂದು ಪೆನ್ ಡ್ರೈವ್ ಅನ್ನು ತೋರಿಸ್ತಾರೆ. ಆ ಪೆನ್ ಡ್ರೈವ್ ಅಲ್ಲಿ ಯಾರ್ದೋ ಒಂದು ಮಾತಾಡಿದಂತಹ ಧ್ವನಿ ಇದೆ, ನನ್ನ ಹತ್ರ ಸರ್ಕಾರದ ಮೊದಲ ಹಗರಣವನ್ನು ನಾನು ಬಯಲಿಗೆಳಿತೀನಿ, ಮೊದಲ ವಿಕೆಟ್ ಪತನ ಆಗುತ್ತೆ ಅನ್ನುವ ಒಂದು ಪೆನ್ ಡ್ರೈವ್ ಅನ್ನು ಕುಮಾರಸ್ವಾಮಿ ಅವರು ವಿಧಾನಸೌಧದ ಎದುರುಗಡೆ ತೋರಿಸ್ತಾರೆ. ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಈಗಿನ ಕೋಲಾರ ಬಿಟ್ಟು ದೇವನಹಳ್ಳಿಗೆ ಬಂದಂತಹ KH ಮುನಿಯಪ್ಪನವರು ದೇವನಹಳ್ಳಿಯ ಯಾವಾಗ ಶಾಸಕರಾಗಿ ಬರ್ತಾರೋ ಅಲ್ಲಿಂದ ನಂತರ KH ಮುನಿಯಪ್ಪ ಮತ್ತೆ ಅವರ ಏನು ಪಟಲಾಮ್ ಇದೆ, ಇಡೀ ದೇವನಹಳ್ಳಿಯನ್ನು ಹಗರಣದ ಕೇಂದ್ರವನ್ನಾಗಿ ಮಾಡಿಕೊಂಡಿದೆ ಅನ್ನುವ ಆಪಾದನೆಗಳು ನಮಗೂ ಬಂದಿತ್ತು. ಆಗ ಕುಮಾರಸ್ವಾಮಿ ಅವರ ಕೈಯಲ್ಲಿರುವ ಏನು ಪೆನ್ ಡ್ರೈವ್ ಇದೆ ಅದರಲ್ಲಿ KH ಮುನಿಯಪ್ಪನವರು ಮತ್ತೆ ಅವರ ಮಗ IAS ಅಧಿಕಾರಿಯಾದಂತಹ ನರಸಿಂಹರಾಜು ಅವರು ಈಗಾಗಲೇ ತಂದೆ ಅವರು ಇಲ್ಲಿ ಮಿನಿಸ್ಟರ್ ಆದ ಕೂಡಲೇ ಅವರು 1 ವರ್ಷದ ರಜೆ ತಗೊಂಡು ಬೆಂಗಳೂರಲ್ಲೇ ಠಿಕಾಣಿ ಹೊಡಿತಾರೆ. ಅವರ ಏನು ಮಾತುಕತೆಗಳ ಏನು ಡೀಲ್ಗಳ ಆ ಪೆನ್ ಡ್ರೈವ್ ಕುಮಾರಸ್ವಾಮಿ ಅವರ ಕೈ ಸೇರಿತ್ತು ಅಂತ ಇತ್ತು. ಅದರ ನಂತರ ಕುಮಾರಸ್ವಾಮಿ ಅವರು ಅದನ್ನು ಹೊರಗಡೆಗೆ ಹಾಕಲ್ಲ, ಅದು ಅಲ್ಲೇ ಮುಚ್ಚೋಗುತ್ತೆ. ಅದರ ನಂತರ ದೇವನಹಳ್ಳಿ ಪ್ರದೇಶಗಳ ಜನಗಳ ಹತ್ರ ನೀವು ಕೇಳಿದ್ರೆ KH ಮುನಿಯಪ್ಪನವರು ಯಾವಾಗ ಶಾಸಕರಾಗಿ ಬಂದ್ರು ಅಲ್ಲಿ KH ಮುನಿಯಪ್ಪ ಮತ್ತೆ ಅವರ ಸಂಗಡಿಗರು ಮತ್ತೆ KH ಮುನಿಯಪ್ಪರವರ ಮಕ್ಕಳು ಅಲ್ಲಿ ಒಂದು ರೀತಿಯ ಒಂದು ಏನು ಕಲೆಕ್ಷನ್ ಸೆಂಟರ್ ಆಗಿ ಮಾಡ್ಕೊಂಡಿದ್ದಾರೆ. ಇಡೀ ಎಲ್ಲಾ ವ್ಯವಹಾರಗಳಲ್ಲೂ ಕೈ ಹಾಕ್ತಾರೆ. ಅಕ್ರಮ ಗಣಿಗಾರಿಕೆ ಮಾತ್ರ ಅಲ್ಲ, ಉಳಿದ ಅಕ್ರಮಗಳಲ್ಲೂ ಅವರ ಪಾಲಿದೆ ಅನ್ನುವ ಆಪಾದನೆಗಳು ನಮಗೂ ಕೆಲವು ಸಲ ಕೇಳಿ ಬಂದಿತ್ತು. ಈ 110 ಸರ್ವೆ ನಂಬರ್ ಏನಿದೆ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಬೆಂಗಳೂರು ಏರ್ಪೋರ್ಟ್ನ ಅಂತರದಲ್ಲಿರುವ ಇಲ್ಲಿ ಈಗಾಗಲೇ ಈ ಸರ್ವೆ ನಂಬರ್ ಅಲ್ಲಿ ಇರುವ ಎಲ್ಲಾ ಗ್ರಾಂಟ್ ಅಂದ್ರೆ ಸಾಧಾರಣವಾಗಿ ಒಂದು 70 ಜನರಿಗೆ, ಇದು ಗೋಮಾಳ ಲ್ಯಾಂಡ್, ಇದು ಸರ್ಕಾರದ ರೆವಿನ್ಯೂ ಲ್ಯಾಂಡ್, 70 ಜನರಿಗೆ ಗ್ರಾಂಟ್ ಆಗಿದೆ. ಮತ್ತೆ 70 ರೈತರು ಕೂಡ ಅಲ್ಲಿ ತನ್ನದೇ ವ್ಯವಸಾಯಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ಸಿಂಧೂರ್ ಅವರೇ, ಇಲ್ಲಿ ಏನು ಹೇಳುವುದಂದ್ರೆ ಈ ಏನು ಗ್ರಾಂಟ್ ಸರ್ಟಿಫಿಕೇಟ್ಗಳು ಕೂಡ ಬೋಗಸ್ ಆಗಿದ್ದಾವೆ. ಇದು ಗ್ರಾಂಟ್ ಸರ್ಟಿಫಿಕೇಟ್ಗಳು ಗವರ್ಮೆಂಟ್ಗೆ ಡೌಟ್ ಇರೋದ್ರಿಂದ ಇದು 136 ಅಂದರೆ DC ಆಫೀಸಲ್ಲಿ ಇದರ ಕೇಸು ಪೆಂಡಿಂಗ್ ಇದೆ. ಅಂದ್ರೆ ಇದು ಗ್ರಾಂಟ್ಗಳು ಆಗಿದೆವಾ ಅಥವಾ ಬೋಗಸ್ ಗ್ರಾಂಟ್ ಸರ್ಟಿಫಿಕೇಟ್ಗಳನ್ನು ಇಟ್ಟುಬಿಟ್ಟು ಅಲ್ಲಿ ರೈತರಿದ್ದಾರಾ ಅನ್ನುವ 136 ಕೇಸ್ ಇಲ್ಲಿ ಇರುವಾಗಲೇ ಈ 110 ತೈಲಗೆರೆಯಲ್ಲಿ ಈಗಾಗಲೇ ಗಣಿಗಾರಿಕೆಗೆ, ಅಕ್ರಮ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಂತಹ ಲೈಸೆನ್ಸ್ ಅಲ್ಲಿ ಏನಿರುತ್ತೆ ಕಂಡೀಷನ್ಗಳು ಇರ್ತವೆ. ಇಷ್ಟು ಅಡಿ ಆಳದಲ್ಲಿ ಮಾತ್ರ ಮಾಡಬಹುದು, ಬ್ಲಾಸ್ಟ್ ಮತ್ತೆ ನಾನ್ ಬ್ಲಾಸ್ಟಿಂಗ್ ಝೋನ್ಗಳು ಯಾವುದು, ಅಲ್ಲಿ ರೈತರು ಇರ್ತಾರೆ, ಅಲ್ಲಿ ಊರಿದೆ, ಅಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಆ ಪ್ರದೇಶದಲ್ಲಿ ವಯಸ್ಸಾದವರು ಓಡಾಡ್ತಾರೆ, ರೈತರು ಕೆಲಸ ಮಾಡ್ತಾರೆ ಅನ್ನುವ ಇದ್ದಾಗಲೂ ನಾವೇ ಈ ಸ್ಟೋರಿಯನ್ನು ಕಳೆದ ಒಂದು 2 ವರ್ಷದಿಂದ 3 ರಿಂದ 4 ಸಲ ಮಾಡಿದ್ದೀವಿ. ಆಲ್ಮೋಸ್ಟ್
300 ಫೀಟ್ ಡೌನ್ ವರೆಗಿನ ಏನು ಪ್ರದೇಶವನ್ನು ಕೂಡ ಅಗೆಯಲಾಗಿದೆ, ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಅದು ಅಲ್ಲದೆ ಇಲ್ಲಿ ನಾನ್ ಬ್ಲಾಸ್ಟಿಂಗ್ ಝೋನ್ ಅನ್ನು ಬಿಟ್ಟು ಇಲ್ಲಿ ಬ್ಲಾಸ್ಟ್ ಮಾಡಲಾಗ್ತಾ ಇದೆ. ಅಲ್ಲಿಂದ ಬರುವ ಕಲ್ಲು ಧೂಳುಗಳು ಎಲ್ಲ ಆ ಹಳ್ಳಿಗಳು ಮತ್ತೆ ಹಳ್ಳಿಯ ಜನರ ಮೇಲೆ ಮತ್ತೆ ಅಲ್ಲಿ ಪ್ರದೇಶದಲ್ಲಿ ಅದರ ನೆಕ್ಸ್ಟ್ ನೀವು ನೋಡಿದ್ರೆ ಅಲ್ಲಿ ವ್ಯವಸಾಯಗಳಾಗ್ತಾ ಇದ್ದಾವೆ. ಅವರು ವ್ಯವಸಾಯಗಳನ್ನು ಮಾಡ್ಲಿಕ್ಕಾಗಲ್ಲ. ಆದ್ರೂ ಇಲ್ಲಿ ಪುಡಾರಿಗಳು ಮತ್ತೆ ಈ ರಾಜಕಾರಣಿಗಳ ಏನು ಒಂದು ಪಟಲಾಮಿದೆ, ಅವರು ಸೇರಿಕೊಂಡು ಇಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಸ್ಟೋರಿಯನ್ನು ನಾವು ಮಾಡಿದ್ವಿ. ಇಲ್ಲಿ ನಾವು DC ಈಗ ಬೆಂಗಳೂರು ಗ್ರಾಮಾಂತರ DC ಬಗ್ಗೆ ಬಂದಾಗ ಇದು 136 ಏನು ಇದೆ ಅಲ್ಲೇ ಇರುವಾಗ 77 ಏನು ರೈತರಿಗೆ 77 ಜನ ರೈತರಿಗೆ ಇದು ಆಲ್ರೆಡಿ ಗ್ರಾಂಟ್ ಆಗಿರೋದ್ರಿಂದ ನೀವು ಹೇಳ್ತೀರಿ ಅವರ ನಕ್ಷೆ ಅಂದ್ರೆ ಈ 77 ಜನರಿಗೆ ಎಲ್ಲೆಲ್ಲಿ ಆಗಿದೆ ಅದರ ಸ್ಕೆಚ್ಗಳನ್ನು ಗುರುತಿಸಬೇಕು, ಅವರ ಲ್ಯಾಂಡ್ಗಳು ಎಲ್ಲೆಲ್ಲಿದ್ದೇವೆ ಅಂತ ನೋಡಬೇಕು. ಇದು ಎಲ್ಲ ಪಟ್ಟ ಲ್ಯಾಂಡ್ಗಳಲ್ಲ, ಇದು ಗೋಮಾಳ ಲ್ಯಾಂಡ್ ಆಗಿರೋದ್ರಿಂದ ಅದರ ನಂತರ ಇಲ್ಲಿ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಸರ್ವೆಗೆ ಬರುವಾಗ ಈವನ್ ಮಂಜುನಾಥ ಕ್ರಷರ್ ಅವರು ಅಂತ ಏನು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಕಾಶಿ ಅಂತ ಹೇಳುವವರು, ಅವರು ಇದನ್ನು ಕೊಟ್ಟಾಗ ಸರ್ವೆಗೆ ಬರ್ತಾರೆ, ಪಕ್ಕದವರಿಗೆ ನೋಟಿಸ್ಗಳನ್ನು ಕೊಡದೆ ಕೂಡ KH ಮುನಿಯಪ್ಪನವರ ಮುಂದಾಳುತನದಲ್ಲಿ ನಾನು DC-ಗೆ ಮಾತಾಡ್ತೀನಿ, ಇದು ಆಗ ರೈತರು ನಮಗೆ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. DC ಅವರ ಹತ್ರ ನಾನು ಮಾತಾಡ್ತೀನಿ, KH ಮುನಿಯಪ್ಪನವರಿಗೂ ನಾನು ಫೋನ್ ಮಾಡ್ತೀನಿ, ಸರ್ ನೀವು ಅಕ್ರಮಕ್ಕೆ ಈ ರೀತಿಯ ಅಕ್ರಮಕ್ಕೆ ನೀವೊಬ್ಬರು MLA ಆಗಿ ಹಿರಿಯ ಧುರೀಣರಾಗಿ ಕಾಂಗ್ರೆಸ್ಸಿನ ಮುಖಂಡರಾಗಿ ಈಗಾಗಲೇ ಗವರ್ಮೆಂಟ್ನ ಮೇಲೆ ಕೆಲವು ಆಪಾದನೆಗಳಿದೆ, ಇಂತಹ ಒಂದು ಕೃತ್ಯಕ್ಕೆ ನೀವು ಕೈ ಹಾಕಬಾರದು ಅಂತ ನಾನು ಹೇಳ್ತೀನಿ. 2 ಸಲ ಈ ಸರ್ವೆ ಕ್ಯಾನ್ಸಲ್ ಮಾಡ್ತಾರೆ. ಆದರೆ KH ಮುನಿಯಪ್ಪನವರು ಅಲ್ಲಿಯ SP ಅವರನ್ನೇ ಕರೆಸ್ಕೊಂಡು ಮನೆಯಲ್ಲಿ ಮೀಟಿಂಗ್ ಮಾಡಿಕೊಂಡು ಇಡೀ ಒಂದು ಪೊಲೀಸ್ ಪಟಲಾಮೆ ಹಾಕ್ಬಿಟ್ಟು, ಅಂದರೆ ನೀವು ನೋಡ್ತೀರಿ ಆ ವಿಡಿಯೋಗಳನ್ನು ನೋಡಿದ್ರೆ ಬಸ್ಗಳೇ ಬಂದು ನಿಂತ್ಕೊಳ್ತವೆ. ಮಂಜುನಾಥ ಕ್ರಷರ್ಗೆ ಒಂದು 4 ಎಕರೆಯನ್ನು ಮಂಜೂರು ಮಾಡಲೇಬೇಕು ಅನ್ನೋ ಆಟಕ್ಕೆ ಬೆಂಗಳೂರು ಗ್ರಾಮಾಂತರ DC ಮತ್ತೆ ಮುನಿಯಪ್ಪನವರು ಬೀಳ್ತಾರೆ. ಇದನ್ನು ಆ ದಿನನೇ ಮಾಡಿಕೊಂಡು ಎಲ್ಲರಿಗೆ ಬಂದೋಬಸ್ತು ಮಾಡಿಬಿಟ್ಟು ಸ್ಯಾಂಕ್ಷನ್ ಸ್ಕೆಚ್ ಅನ್ನು ಮಾಡಲಿಕ್ಕೆ ಹೊರಡ್ತಾರೆ. ಇಲ್ಲಿ ನಾನು ಹೇಳಬೇಕಾದ್ರೆ ರೈತರಿಗೆ ಕೊಟ್ಟಂತಹ ಜಮೀನು ಇನ್ನು 136 ಕೇಸು ಇನ್ನು DC ಫೈನಲೈಸ್ ಮಾಡಿಲ್ಲ. ಇದನ್ನು ಯಾರಿಗಾಗಿ ಸ್ಯಾಂಕ್ಷನ್ ಆಗಿದೆ, ಯಾವಾಗ ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ಹೇಳಲಿಲ್ಲ. ತದನಂತರ ಇದರ ಕೇಸುಗಳು ಕೂಡ ಲೋಕಾಯುಕ್ತದಲ್ಲಿ ಕಳೆದ 13 ವರ್ಷಗಳಿಂದ ಪೆಂಡಿಂಗ್ ಇರುವಾಗ ಅಂತಹ ತರಾತುರಿಯಲ್ಲಿ 100 ಜನರ ಪೊಲೀಸರನ್ನು ಕರ್ಕೊಂಡು ಬಂದು ಇಡೀ ಹಳ್ಳಿಗೆನೆ ದಿಗ್ಬಂಧನ ಹಾಕಿ ಒಂದು ರೀತಿಯ ಏನು ಇಡೀ ಪೊಲೀಸ್ ಪಟಲಾಮನ್ನ ಇಟ್ಕೊಂಡ್ಬಿಟ್ಟು ಮುನಿಯಪ್ಪನವರ ಏನು ಸಂಗಡಿಗರಾದಂತಹ ಇಬ್ರು ಪ್ರಸನ್ನ ಮತ್ತೆ ಇನ್ನಿಬ್ರು ಸೇರ್ಕೊಂಡ್ಬಿಟ್ಟು ಅದನ್ನು ಮಾಡ್ತಾರೆ. ಈಗ ಸಿದ್ದರಾಮಯ್ಯನವರ ಗವರ್ಮೆಂಟ್ಗೆ ಹಗರಣಗಳ ಮೇಲೆ ಹಗರಣಗಳು ಹೊರಗಡೆ ಬರುವಂತಹ ಟೈಮಲ್ಲಿ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇರುವ ಟೈಮಲ್ಲಿ ಇಂತಹ ಒಬ್ಬ ಮುನಿಯಪ್ಪನವರು ತನ್ನ ಮಗ ಮತ್ತೆ ಸಂಗಡಿಗರೊಟ್ಟಿಗೆ ಸೇರಿಕೊಂಡು ಇಡೀ ದೇವನಹಳ್ಳಿಯನ್ನೇ ತಮ್ಮ ಡೀಲ್ ಕ್ಷೇತ್ರವಾಗಿ ಮಾಡಿಕೊಂಡಿದ್ದಾರೆ ಎನ್ನುವ ಆಪಾದನೆಗಳು ಬಂದಾಗ ಸಿಂಧೂರವರ ಈ 110 ತೈಲಗೆರೆ ಸರ್ವೆ ನಂಬರ್ ಏನು ಬರುತ್ತೆ ಇದರ ಸ್ಟೋರಿ ನೋಡಿದ್ರೆ ಐ ಥಿಂಕ್ ಆ ಆಪಾದನೆಗಳಲ್ಲಿ ಯಾವುದೇ ಸುಳ್ಳಿಲ್ಲ. ಯಾಕಂದ್ರೆ ರೈತರು ಈಗ ನಾವು ಕೆಲವು ಜನರ ಬೈಟ್ ತಗೊಂಡಿದ್ದೀವಿ, ಅಲ್ಲಿ ಕೆಲವು ಜನರ ಹೇಳಿಕೆಗಳನ್ನು ತಗೊಂಡಿದ್ದೀವಿ. ಯಾರು ಕೇಳಿದ್ರು ಅಷ್ಟೇ, ಸರ್ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೂ ನಡೆಯಲ್ಲ, ಇಲ್ಲಿ DC ಆಫೀಸಲ್ಲೂ ನಡೆಯಲ್ಲ, ತಹಸೀಲ್ದಾರ್ ಆಫೀಸಲ್ಲಿ ನಡೆಯಲ್ಲ, ಅಲ್ಲಿಗೆಲ್ಲರೂ ಹೋದ್ರೆ ಮುನಿಯಪ್ಪನವರು ಮತ್ತೆ ಮುನಿಯಪ್ಪನವರ ಮಗನ ಹೆಸರು ಹೇಳ್ತಾರೆ, ಅಲ್ಲಿಂದ ಫೋನ್ ಮಾಡಿ ಕೊಡಿ ಅಂತ ಹೇಳ್ತಾರೆ, ಅಲ್ಲಿಂದ ಆರ್ಡರ್ ಇದೆ ಅಂತ ಹೇಳ್ತಾರೆ. ಈ ರೀತಿಯ ಮಾತುಗಳು ನೀವು ಸಬ್ ರಿಜಿಸ್ಟರ್ ಆಫೀಸಿಂದ ಹಿಡಿದು ಪ್ರತಿ ಗವರ್ಮೆಂಟ್ ಆಫೀಸಿಗೆ ದೇವನಹಳ್ಳಿಗೆ ಹೋದ್ರೆ ಈ ಮಾತು ಕೇಳಿ ಬರುತ್ತೆ ಸಿಂಧರ. ರೈಟ್ ಸರ್, ನಾನು ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಸರ್, ಪ್ಲೀಸ್ ನೇರ ಸಂಪರ್ಕದಲ್ಲೇ ಇರಿ. ರೈತರು ಸರ್ವೆ ಈ ಅಧಿಕಾರಿಗಳು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಸರ್ವೆ ಮಾಡ್ಲಿಕ್ಕೆ ಅಂತ ಹೋಗ್ತಾರಲ್ಲ, ರೈತರು ಕ್ವೆಶ್ಚನ್ ಮಾಡ್ತಾರೆ, ನೀವು ಹೇಗೆ ಸರ್ವೆ ಮಾಡ್ತೀರಿ ನಮ್ಮ ಪರ್ಮಿಷನ್ ಇಲ್ಲದೆ ಅಂತ. ಸೊ ಆಗ ಅಲ್ಲಿ ನಡೆದಿರುವಂತಹ ಒಂದಷ್ಟು ಘಟನೆಗಳ ವಿಜುವಲ್ಸ್ ಅನ್ನ ನಾನು ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ಇದೇವರೆಗೂ ಇತಿಹಾಸಗಳು ಯಾವ್ದು ಕೊಟ್ಟಿಲ್ಲ. ನಾವು ಎಷ್ಟೋ ನೋಟಿಸ್ ಕೊಡಂಗಿಲ್ಲ, ಅಗತ್ಯ ಇಲ್ಲ. ಇದೇವರೆಗೂ ಇತಿಹಾಸಗಳು ಯಾವ್ದು ಕೊಟ್ಟಿಲ್ಲ. ನಾವು ಎಷ್ಟೋ ನೋಟಿಸ್ ಕೊಡಂಗಿಲ್ಲ, ಮಾಡಕ್ಕೆ ಅಗತ್ಯ ಇಲ್ಲ. ಇದೇವರೆಗೂ ಇತಿಹಾಸಗಳು ಯಾವ್ದು ಕೊಟ್ಟಿಲ್ಲ. ನಾವು ಎಷ್ಟೋ ನೋಟಿಸ್ ಕೊಡಂಗಿಲ್ಲ, ಮಾಡಕ್ಕೆ ಅಗತ್ಯ ಇಲ್ಲ. ಇದೇವರೆಗೂ ಇತಿಹಾಸಗಳು ಯಾವ್ದು ಕೊಟ್ಟಿಲ್ಲ. ನಾವು ಎಷ್ಟೋ ನೋಟಿಸ್ ಕೊಡಂಗಿಲ್ಲ, ಮಾಡಕ್ಕೆ ಅಗತ್ಯ ಇಲ್ಲ. ಇದೇವರೆಗೂ ಇತಿಹಾಸಗಳು ಯಾವ್ದು ಕೊಟ್ಟಿಲ್ಲ. ನಾವು ಎಷ್ಟೋ ನೋಟಿಸ್ ಕೊಡಂಗಿಲ್ಲ, ಮಾಡಕ್ಕೆ ಮುನಿಯಪ್ಪನ ಆಪ್ತ KH ಮುನಿಯಪ್ಪ ಅವರ ಆಪ್ತ ಅಲ್ಲೊಂದಷ್ಟು ಜನ ರೈತರು ಬಂದು ಅಥವಾ
ಅವ್ರ ಮನೆ ಕುಟುಂಬದವ್ರು ಯಾರೋ ಕೇಳಕ್ ಬಂದಾಗ ಅವ್ನು ಹೇಳಿದ್ರು ಸರ್ವೆ ಮಾಡ್ಬೇಕಾದ್ರೆ ನೋಟಿಸ್ ಕೊಡಂಗಿಲ್ಲ, ನೋಟಿಸ್ ಕೊಟ್ಟು ಸರ್ವೆ ಮಾಡಿರೋದು ಹಿಸ್ಟ್ರಿಲೇ ಇಲ್ಲ ಅಂತ. ನನಗೆ ಗೊತ್ತಿಲ್ಲ ಅವ್ನು ಎಲ್ಲಿಂದ ಬಂದೇನೋ, ಆ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಇನ್ನೆಷ್ಟು ಮಟ್ಟಿಗೆ ವಿವೇಚನೆ ಇರ್ಬೋದು ಅಂತ. ಈಗ ಒಂದು ಮನೆ ಇರುತ್ತೆ, ಆ ಮನೆ ಸರ್ವೆ ಮಾಡೋದಕ್ಕೆ ಯಾರೋ ಬರ್ಬೇಕು ಅಂತಂದ್ರೆ ಆ ಮನೆಯವ್ರಿಗೆ ತಿಳಿಸ್ಬೇಕೋ ಬೇಡವೋ? ರೈತರ ಭೂಮಿ, ರೈತರ ಪರ್ಮಿಷನ್ ಇಲ್ಲದೆ ಹೆಂಗ್ರಿ ಸರ್ವೆ ಮಾಡ್ತೀರಿ? ಎಸ್, ನಮ್ಮ ಪವರ್ ಟಿವಿ ಮುಖ್ಯಸ್ಥರು ರಾಕೇಶ್ ಸರ್ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಒಂದ್ ಪ್ರಶ್ನೆ ಇದೆ ಸರ್. ರೈತರ ಭೂಮಿಯನ್ನ ಸರ್ವೆ ಮಾಡ್ಬೇಕಾದ್ರೆ ಅಲ್ಲೊಬ್ಬ ಹೇಳ್ತಾನೆ, ಮುನಿಯಪ್ಪ ಅವರ ಆಪ್ತ, ಸರ್ವೆ ಮಾಡೋದು ನಾವು ಬೇಕಾದಷ್ಟು ನೋಡಿದೀವಿ, ಸರ್ವೆ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ಬೇಕು ಅನ್ನೋದು ಹಿಸ್ಟ್ರಿಲೇ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ. ಒಂದು ಸರ್, ಈಗ ಅಲ್ಲಿ ಹೌಸಿಂಗ್ ಬೋರ್ಡ್ ಸೊಸೈಟಿಯಿಂದ ವಸತಿ ಸಮುಚ್ಚಯ ನಿರ್ಮಿಸಬೇಕು ಅಂತ ಸೈಟ್ ಗಳನ್ನ ಕೂಡ ಮಾಡಿದ್ದಾರೆ, 6,000 ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ. ಈಗ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಸೈಟ್ ನ ತಗೊಂಡಿರುವವರು ನಾಳೆ ದಿವಸ ಇಲ್ಲಿ ಇವ್ರ ಈ ರೀತಿ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ರೆ ಯಾವ ರೀತಿ ಜೀವನ ಮಾಡೋದು, ಅದು ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ? ಕೋಟ್ಯಾಂತರ ರೂಪಾಯಿಗೆ ಆಲ್ರೆಡಿ ಸಂಗ್ರಹ ಮಾಡಿಬಿಟ್ಟಿದ್ದಾರೆ ಆ ಸೈಟ್ಗಳಿಂದ. ಸಿಂಧೂರವರ, ಇಲ್ಲಿ ಎರಡು ರೀತಿಯ ಒಂದು ನಾವು ಸ್ಟೇಟ್ಮೆಂಟ್ ಅನ್ನು ಹೇಳ್ಬೋದು. ನಂಬರ್ 1, ಕೆಲವು ಸಲ ಲೀಗಲ್ ಇರುವುದನ್ನು ಇಲ್ಲೀಗಲ್ ವೇ ಅಲ್ಲಿ ಮಾಡಬಹುದು ಅನ್ನೋದು, ಕೆಲವೊಮ್ಮೆ ಇಲ್ಲೀಗಲ್ ವೇ ಅನ್ನು ಲೀಗಲ್ ಆಗಿ ನಾವು ಮಾಡ್ತೀವಿ ಅನ್ನೋ ಹಠಕ್ಕೆ ಬೀಳೋದು. ಇಲ್ಲಿ ನೋಡಿದ್ರೆ ನೀವು ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನು ಒಂದು ರೀತಿಯ ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ಮಾಡ್ಲಿಕ್ಕೆ ಮುನಿಯಪ್ಪ ಮತ್ತೆ ಅವರ ಸಂಗಡಿಗರು ಹೊರಟಿದ್ದಾರೆ ಎನ್ನುವುದಕ್ಕೆ ಇದು ಪೂರ್ಣ ಸಾಕ್ಷಿ. ನೋಡಿ, ಅಲ್ಲಿ ಬರುವಂತಹ ಯಾರು DLR, ADLR ಯಾರು ಸರ್ವೆಗೆ ಬರ್ತಾರೆ, ವಿದೌಟ್ ಎನಿ ಶೇಮ್, ನಾಚಿಗೆ ಯಾವುದು ಇಲ್ಲದೆ ಅವ್ರು ಹೇಳ್ತಾರೆ, ನಾನು ನೋಟಿಸ್ ಕೊಡ್ಬೇಕಾಗೇ ಇಲ್ಲ, ನಾನು ಹಂಗೆ ಬಂದು ಸರ್ವೆ ಮಾಡ್ತೀನಿ, ಪಕ್ಕದವರಿಗೆ ಕೊಡ್ಬೇಕಾಗಿಲ್ಲ, ಅದರ ಪಕ್ಕದವರಿಗೆ ಬೇಕಾದ್ರೆ ಕೊಡ್ತೀನಿ, 7 ದಿನ ನೋಟಿಸ್ ಕೊಡ್ಬೇಕಾಗಿಲ್ಲ, ಇವತ್ತು ಸಂಜೆ ಕೊಟ್ಬಿಟ್ಟು ನಾಳೆನೇ ಸರ್ವೆಗೆ ಬರ್ತೀನಿ ಅನ್ನುವ ಮೊಂಡುವಾದ. ಅಂದ್ರೆ ಇಲ್ಲೀಗಲ್ ವೇ ಅನ್ನು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದನ್ನು ಗವರ್ಮೆಂಟ್ ನ ಫ್ರೇಮ್ ವರ್ಕ್ ಅಲ್ಲಿ, ಅಂದ್ರೆ ಲೀಗಲ್ ವೇ ಅಲ್ಲಿ ತರಲಿಕ್ಕೆ ಇದನ್ನು ಹೊರಟಿದ್ದಾರೆ. ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಇದು ನೀವು ಸಂಗಡಿಗರು ಅಂತ ನಾವು ಏನು ಹೇಳ್ತೀವಿ, ಇಟ್ ಈಸ್ ನಾಟ್ ಓನ್ಲಿ ಸಂಗಡಿಗರು. ಐ ಆಮ್ ಸ್ಟ್ರೈಟ್ ಅವೇ ಸೇಯಿಂಗ್, ಇದು KH ಮುನಿಯಪ್ಪ ಮತ್ತೆ ಅವರ ಮಗ IRS ಈಗ ರಜೆ ತಗೊಂಡು ಇಲ್ಲಿ ಕೂತ್ಕೊಂಡಿದಾರಲ್ಲ, ಅಪ್ಪ ಮಿನಿಸ್ಟರ್ ಆದ್ಮೇಲೆ, ಇದು ಅವರ ಕೃತ್ಯ, ಅವರ ಸಂಗಡಿಗರು ಮಾಡಿದ ಕೃತ್ಯ. ನೇರವಾಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, I have evidences what all they done. This is not the one story. ಸಿಂಧೂರ್ ಅವರೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಒಂದು ಸ್ಟೋರಿ ಅಲ್ಲ. KH ಮುನಿಯಪ್ಪನವರ ಮತ್ತೆ ಅವರ ಮನೆತನದ ಅಥವಾ ಅವರ ಸಂಗಡಿಗರ, ವಿಲ್ ಹ್ಯಾವ್ ಎ ಸೀರೀಸ್ ಆಫ್ ಸ್ಟೋರೀಸ್ ಲೈಕ್ ದಿಸ್. ನಾನು ಹೇಳಿದಲ್ವಾ, ದೇವನಹಳ್ಳಿಯ ಜನ ಆಲ್ರೆಡಿ KH ಮುನಿಯಪ್ಪನವರ ಈ ಏನು ಕರಾಳ ಭ್ರಷ್ಟಾಚಾರ ಇದೆ ಅಲ್ವಾ, ಅದಕ್ಕೆ ಬೇಸತ್ತು ಹೋಗಿದ್ದಾರೆ. ದೇ ವಾಂಟ್ ಟು ಫೈಟ್ ಇಟ್ ಬ್ಯಾಕ್. ಈಗಲೇ ನೀವು ಹೇಳಿದ್ರಿ, ಆಲ್ರೆಡಿ ಇದರಲ್ಲಿ ಹೌಸಿಂಗ್ ಬೋರ್ಡ್ ಅವರು 26 ಎಕರೆಯನ್ನು ಕ್ಯಾಬಿನೆಟ್ ಅಲ್ಲಿ ಆಲ್ರೆಡಿ ಸ್ಯಾಂಕ್ಷನ್ ತಗೊಂಡು ಇದರಲ್ಲಿ ಜನಗಳಿಗೆ ಮನೆ ಕಟ್ಟಿ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ. ಯು ಜಸ್ಟ್ ಸಿ, ಇದೇ 110ರಲ್ಲಿ ನೆಕ್ಸ್ಟ್ ಬ್ಲಾಸ್ಟಿಂಗ್ 300 ಫೀಟ್ ಅಡಿಯಲ್ಲಿ ಈಗಾಗಲೇ ಹೋಗಿ ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಅದರ ಪಕ್ಕನೆ ಇವರು ಅವ್ರ ಉಸ್ತುವಾರಿ ಮಂತ್ರಿ ಕೂಡ, ಅದರ ಪಕ್ಕನೆ ಇವರು ಪುನಃ ಗಣಿಗಾರಿಕೆಗೆ, ಅದು ಕೂಡ ಇಲ್ಲೀಗಲ್ ವೇ ಅಲ್ಲಿ ರೈತರ ಪಕ್ಕದ ಜಮೀನವರ ಅಬ್ಜೆಕ್ಷನ್ ಇದ್ರೂ ಕೂಡ ಅವರುಗಳಿಗೆ ನೋಟಿಸ್ ಅನ್ನು ಕೊಡದೆ ಇಲ್ಲೀಗಲ್ ಅನ್ನು ಲೀಗಲ್ ವೇ ಆಗಿ ಮಾಡ್ಲಿಕ್ಕೆ ಹೊರಟಿರುವಂತಹ ಇವರು, ನಿನ್ನೆಷ್ಟೇ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ರೈತರ ಪರ, ನಾವು ಅನ್ನಭಾಗ್ಯ ಕೊಟ್ಟಿದ್ದೀವಿ ಅನ್ನುವ ಸಿದ್ದರಾಮಯ್ಯನವರು, ಐ ಥಿಂಕ್ ಈ ಎಪಿಸೋಡ್ ಅನ್ನು ನೋಡಬೇಕು, ಮುನಿಯಪ್ಪನವರಿಗೆ ಕ್ವಶನ್ ಮಾಡಬೇಕು, ಅನ್ನ ಭಾಗ್ಯ ಕೊಡ್ತಾ ಇದ್ದೀರಾ ಅಥವಾ ರೈತರ ಅನ್ನವನ್ನು ಕಿತ್ಕೋತಾ ಇದ್ದೀರಾ ಅನ್ನುವ ರಿಯಲ್ ಎಕ್ಸಾಂಪಲ್ ಇದು. ಯಾಕಂದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ, ನಾನೇ ಈ ಸ್ಪಾಟ್ಗೆ ಕಳೆದ 1 ವರ್ಷದ ಹಿಂದೆ ಹೋಗಿದ್ದೀನಿ, ಅಕ್ಕಪಕ್ಕದಲ್ಲಿ ರೈತರು ಜಮೀನುಗಳನ್ನು ವ್ಯವಸಾಯ ಮಾಡ್ತಾ ಇದ್ದಾರೆ. ಅಲ್ಲಿ ಬ್ಲಾಸ್ಟ್ ಆಗುವ ಕಲ್ಲುಗಳು, ಅದರ ಧೂಳುಗಳು ಬಂದು ರೈತರು ಬೆಳೆಯುವಂತಹ ಬೆಳೆಗಳ ಮೇಲೆ ಕೂತ್ಕೊಳ್ತಾ ಇದೆ. ಅಲ್ಲಿ ಮಕ್ಕಳಿಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ವಯಸ್ಸಾದವರಿಗೆ ಓಡಾಡ್ಲಿಕ್ಕೆ ಆಗಿತ್ತಾ, ಹೆಣ್ಮಕ್ಳಿಗೆ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮುನಿಯಪ್ಪನವರು ಇಡೀ ಗವರ್ಮೆಂಟ್ ಅನ್ನೇ ಅಲ್ಲಿ ನಿಲ್ಲಿಸಿದ ಹಾಗೆ, ಅಂದರೆ 300ರಿಂದ 4 ಜನರನ್ನು ಸೇರ್ಬಿಟ್ಟು ಮಂಜುನಾಥ ಕ್ರಷರ್ಗೆ ಇಲ್ಲೀಗಲ್ ವೇಯಲ್ಲಿ ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ಮಾಡಿಬಿಟ್ಟು ಈ 4 ಎಕರೆಯನ್ನು ಕೊಡಬೇಕು ಅನ್ನೋದು ಯಾವುದಕ್ಕೂ ಡಿಸೈಡ್ ಮಾಡಿದ್ದಾರೆ. ದಟ್ ಈಸ್, ಐ ಥಿಂಕ್ ಇದಕ್ಕಿಂತ ಜಾಸ್ತಿ ಪ್ರೂಫ್ ಸಿದ್ದರಾಮಯ್ಯನವರಿಗೂ ಅಥವಾ DCM ಶಿವಕುಮಾರ್ ಅವರಿಗೂ ಬೇಕಂತ ಮುನಿಯಪ್ಪನವರು ಮಾತಾಡುವಾಗ ಪ್ರಿನ್ಸಿಪಲ್ಗಳ ಬಗ್ಗೆ ಮಾತಾಡ್ತಾರೆ, ಎಥಿಕ್ಸ್ಗಳ ಬಗ್ಗೆ ಮಾತಾಡ್ತಾರೆ. ನೀವು ನೋಡಿದ್ರಿ, ಅವರು ಭ್ರಷ್ಟಾಚಾರದ ವಿರೋಧಿ ಅಂತ ಮಾತಾಡ್ತಾ ಇದ್ದಾರೆ. ಬಟ್ ಅದೇ ಮುನಿಯಪ್ಪನವರು ಈಗ ಇಲ್ಲೀಗಲ್ ವೇಯಲ್ಲಿ ಮೈನಿಂಗ್ ಮಾಡ್ಲಿಕ್ಕೆ ಅವರ ಕ್ಷೇತ್ರದಲ್ಲಿ. ಸರ್, ಮುನಿಯಪ್ಪ ಅವರೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿದ್ದಾರೆ. ಅವರು ಆಹಾರ ಇಲಾಖೆಯನ್ನ ವಹಿಸ್ಕೊಂಡು ಜನರಿಗೆ ಅದನ್ನು ಸರಿಯಾಗಿ ಪೂರೈಕೆ ಮಾಡಕ್ಕಾಗ್ತಿಲ್ಲ. ಇಲ್ಲಿ ಅನ್ನ ಬೆಳೀತಾ ಇರೋ ರೈತರಿಗೆ ಇಲ್ಲೂ ನ್ಯಾಯ ಒದಗಿಸಕ್ಕಾಗ್ತಿಲ್ಲ. ನಾಗರಿಕ ಸರಬರಾಜು ಇಲಾಖೆಯಲ್ಲಿದ್ದಾರೆ, ಆ ನಾಗರಿಕತೆನೇ ಅವರಲ್ಲಿ ಇಲ್ವಲ್ಲ ಸರ್?
ಇಲ್ಲ, ನಾನು ನಿಮ್ಗೆ ಹೇಳ್ಬೇಕಾದ್ರೆ ಆಹಾರ ಇಲಾಖೆಯಲ್ಲಿ ಮುನಿಯಪ್ಪನವರು ಮಾಡಿದಂತಹ ಅಕ್ರಮಗಳು, ಅದರಲ್ಲಿ ಏನೇನಾಗಿದೆ, ಇನ್ನು ಕೆಲವೇ ದಿನಗಳಲ್ಲಿ ಪವರ್ ಟಿವಿ ಅದನ್ನು ಒಂದೊಂದೇ ಎಳೆಯಾಗಿ ಬಯಲುಗೆಳೆಯಲಿದೆ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಈಗ ಇರುವ ಚಾಲೆಂಜಸ್ಗಳಲ್ಲಿ ಸಿದ್ದರಾಮಯ್ಯನವರಿಗೂ ಆಲ್ರೆಡಿ ಈಸ್ ಇನ್ ಎ ಲಾಟ್ ಆಫ್ ಮೆಸ್. ಈ ಕರ್ನಾಟಕ ಗವರ್ಮೆಂಟ್ ಏನಿದೆ ಈಗ ಹಲವು ರೀತಿಯ ಗೊಂದಲಗಳು ಮತ್ತೆ ತನ್ನನ್ನು ತಾನೇ ಭ್ರಷ್ಟಾಚಾರ ಮುಕ್ತ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಪ್ರೂವ್ ಮಾಡುವಂತಹ ಸ್ಥಿತಿಯಲ್ಲಿರುವಾಗ, ಸ್ವತಃ ಸಿದ್ದರಾಮಯ್ಯನ ಬಗ್ಗೆನೇ ಆಪಾದನೆಗಳು ಇರುವಾಗ, ಅದು ಕೋರ್ಟಿನಲ್ಲಿ ಇರುವಾಗ, ಇಂತಹ ಒಂದೊಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಈಗಲೇ ನೀವು ನೋಡುತ್ತೀರಿ, ಬೋವಿ ಹಗರಣ ಆಯಿತು, ಆಲ್ರೆಡಿ ಒಂದು ವಕೀಲೆಯವರು ಆಲ್ರೆಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ಕಡೆ ವಾಲ್ಮೀಕಿ ಹಗರಣ ಆಯಿತು, ಈ ಕಡೆ ಮೂಡ ಹಗರಣ. ಈಗಾಗಲೇ ಇಡಿ ಅವರು 700 ರಿಂದ 800 ಕೋಟಿ ಅಂತ ಹೇಳ್ತಾರೆ, ಕೆಲವರು 2500 ಕೋಟಿಯ ಹಗರಣ ಅಂತ ಹೇಳ್ತಾರೆ. ಈಗ ಅಬಕಾರಿ ಇಲಾಖೆಯ ಹಗರಣ ಆಯಿತು. ಈಗ ನಾನು ಹೇಳ್ತಾ ಇರೋದು, ಇಟ್ ಈಸ್ ನಾಟ್ ಓನ್ಲಿ ಒನ್ ಡಿಪಾರ್ಟ್ಮೆಂಟ್ ಹಿಯರ್. ಆ ಕಡೆ ಮೈನಿಂಗ್ ಡಿಪಾರ್ಟ್ಮೆಂಟು, ಈ ಕಡೆ ADLR ಮತ್ತೆ DLR, ಈ ಕಡೆ DC. ನೀವು ಗ್ರಾಮಾಂತರ DC ಬಗ್ಗೆ ನೀವು ಕೇಳಲಿಕ್ಕೆ ಹೋದ್ರೆ ಐ ಥಿಂಕ್ ನೀವು ಏನು ಬೇಡ, ಬೆಂಗಳೂರಿನ DC ಆಫೀಸ್ ಹತ್ರ ಒಂದು ವ್ಯಾನ್ ಇಟ್ಕೊಂಡು ಹೋಗಿ, ಒಂದು ಮೈಕ್ ಇಟ್ಕೊಂಡು ಹೋಗಿ ಜನರ ಹತ್ರ ಕೇಳಿ, ಬೆಂಗಳೂರಿನ ಗ್ರಾಮಾಂತರ DC ಎಂತವರು ಯಾವ ರೀತಿಯ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಪುರಾವೆಗಳು ನಾಳೆನೇ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದರ ಒಟ್ಟಿಗೆ ನಾನು ಹೇಳ್ತಿರೋದು, ರೈತರೇ ಬೆನ್ನೆಲುಬು ನಮ್ಮ ರಾಜ್ಯದ್ದು. ನಾವು ರೈತರಿಗೆ ಆ ಭಾಗ್ಯ ಕೊಡ್ತೀವಿ, ಈಗ ಭಾಗ್ಯ ಕೊಡ್ತೀವಿ, ಕ್ಷೀರ ಭಾಗ್ಯ ಕೊಟ್ಟಿದ್ದೀವಿ. ಇನ್ನು ನಾನು KMF ಅಲ್ಲಿ ಇನ್ನೂ ರೈತರಿಗಾಗಿ 2 ರೂಪಾಯಿ ಹಾಲಿನ ದರ ಹೆಚ್ಚು ಮಾಡ್ತೀನಿ ಅಂತ ಹೇಳುವ ಈ ಗವರ್ಮೆಂಟು, ರೈತರು ಏನು ಜೀವನಾಡಿ ಇದೆ, ಎಲ್ಲಿ ರೈತರಿಗಾಗಿ ಅಲ್ಲಿ ಅಲಾಟ್ಮೆಂಟ್ ಆಗಿದೆ. 170 ರೈತರಿಗೆ ತೈಲಗೆರೆಯ 110 ಸರ್ವೆ ನಂಬರ್ ಅಲ್ಲಿ 211, ಅದರಲ್ಲಿ 350 ಎಕರೆ ಅಷ್ಟು ಆಲ್ರೆಡಿ ಗ್ರಾಂಟ್ ಸರ್ಟಿಫಿಕೇಟ್ ತೋರಿಸ್ತಾರೆ. ಅದರಲ್ಲಿ ರಾಜಕಾರಣಿಗಳಿಗೆ ಮಾಡಿದಂತಹ ಫೇಕ್ ಗ್ರಾಂಟ್ ಸರ್ಟಿಫಿಕೇಟ್ಗಳೆಷ್ಟು, ಅಥವಾ ರಿಯಲ್ ಆಗಿ ಗವರ್ಮೆಂಟ್ ರೈತರಿಗೆ ಕೊಟ್ಟಿದ್ದೆಷ್ಟು, ಅಥವಾ ಆ ಜಾಗದಲ್ಲಿ ರೈತರ ಹೆಸರಲ್ಲಿ ಇನ್ಯಾರು ಅದನ್ನು ಕಬ್ಜೆ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಅನ್ನುವ ಪ್ರಕ್ರಿಯೆ ಏನಿದೆ, 136 ಪ್ರಕ್ರಿಯೆ ಏನಿದೆ, ಅದನ್ನು ಮಾಡುವುದು ಬಿಟ್ಟು ಈ ಗ್ರಾಮಾಂತರ DC ಈಗಾಗಲೇ ಇನ್ನೊಬ್ಬರಿಗೆ 4 ಎಕರೆ, ಮತ್ತೊಬ್ಬರಿಗೆ 4 ಎಕರೆ, ಐ ಡೋಂಟ್ ನೋ ಫ್ರಮ್ ವೇರ್ ಈಸ್ ಗೆಟಿಂಗ್ ದ ಲ್ಯಾಂಡ್. ಆಲ್ರೆಡಿ RTC ಅಲ್ಲಿ ಇರುವಷ್ಟು ಜಾಗನೂ ಅಲ್ಲಿ ಇಲ್ಲ. ಇವನ್ ಗ್ರಾಂಟ್ ಸರ್ಟಿಫಿಕೇಟ್ ಇಸ್ ಶೋಯಿಂಗ್ 350. ಗ್ರಾಮಾಂತರ SP ಗೆ ಏನಾದರೂ ಕಾಮನ್ ಸೆನ್ಸ್ನು ಇದೇನಂತ ನನಗೆ ಅನಿಸ್ತಾ ಇಲ್ಲ. ಬಟ್ ದಿಸ್ ಇಸ್ ಲೀಗಲಿ, ಇದನ್ನು ನಾವು ಪ್ರೂವ್ ಮಾಡ್ಲಿಕ್ಕೆ ಹೋದ್ರೆ ಇದರಲ್ಲಿ ಭ್ರಷ್ಟಾಚಾರ ಮಾತ್ರ ಅಲ್ಲ, ಇದರಲ್ಲಿ ಅಲ್ಲಿಯ ಮಂತ್ರಿಯ ಕುಟುಂಬದವರು ಮತ್ತೆ DC ಎಲ್ಲರೂ ಸೇರ್ಕೊಂಡಂತಹ ಭ್ರಷ್ಟಾಚಾರ ಅಂತ ನಾನು ಹೇಳ್ತೀನಿ. ಸಿಂಧೂರ್ ಅವರೇ, ನಿಮಗೆ ಪವರ್ ಟಿವಿಯಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಅಥವಾ ಯಾವುದೇ ಒಂದು ಆಪಾದನೆಗಳನ್ನು ಮಾಡಿದ್ರು ಕೂಡ ಅದನ್ನು ನಾವು ರೆಸ್ಪಾನ್ಸಿಬಲ್ ಆಗಿ ತಗೋತೀವಿ. ವಿ ಓನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್. ಅಗೈನ್ ನಾನು ಹೇಳ್ತೀನಿ, KH ಮುನಿಯಪ್ಪನವರ ಏನು ಡಿಪಾರ್ಟ್ಮೆಂಟ್ ಏನಿದೆ ಅದರ ಒಟ್ಟಿಗೆ ಅದರ ಹಗರಣಗಳನ್ನು ನಾನು ಇನ್ನು ನಿಮಗೆ ಹಂತವಾಗಿ ಕರ್ನಾಟಕದ ಜನರಿಗೆ ಬಿಚ್ಚಿಡ್ಲಿಕ್ಕೆ ಇಷ್ಟಪಡ್ತೇನೆ. ಸಿಂಧೂರ್ ಅವರೇ, ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.